ಲಕ್ಷ್ಮೀ ತಂತ್ರ ಅಂತ ಪಂಚರಾತ್ರದಲ್ಲಿ ಬರುವುದು. ಅದರಲ್ಲಿ ಹೇಳ್ತಾರೆ ದೇವಿಯದ್ದು ಎರಡು ರೀತಿಯಾದ ರೂಪ ಇದೆ ಅಂತ. ಒಂದೇನು ಅಂತ ಹೇಳಿದ್ರೆ ವಿಷ್ಣುವಿನೊಟ್ಟಿಗೆ ಕಾಣಿಸಿಕೊಳ್ಳುವ ರೂಪಗಳು ಕೆಲವು, ವಿಷ್ಣು ಇಲ್ಲದೆ ತಾನೇ ತಾನಾಗಿ ಕಾಣಿಸಿಕೊಳ್ಳುವ ರೂಪಗಳೆರಡು. ವಿಷ್ಣುವಿನೊಟ್ಟಿಗೆ ಕಾಣಿಸಿಕೊಳ್ಳುವುದು ರಾಮನಾದಾಗ ಸೀತೆಯಾಗಿ ಬಂದ್ಲು, ಕೃಷ್ಣನಾದಾಗ ರುಕ್ಮಿಣಿ ಸತ್ಯಭಾಮೆಯಾಗಿ ಬಂದ್ಲು. ಈ ರೀತಿ ನಾರಾಯಣನೊಟ್ಟಿಗೆ ಕಾಣಿಸಿಕೊಳ್ತಾಳೆ. ಆದರೆ ಕೆಲವೊಮ್ಮೆ ತಾನೊಬ್ಬಳೇ ಬರ್ತಾಳೆ. ಅದೇ ಈ ದುರ್ಗಾರೂಪ. ದುರ್ಗಾರೂಪದಲ್ಲಾದಾಗ ತಾನೊಬ್ಬಳೇ ಬರುವುದು. ಯಾಕಂತ ಹೇಳಿದ್ರೆ ಈ ದುರ್ಗಾರೂಪದ ವೈಶಿಷ್ಟ್ಯ ಏನಂದ್ರೆ ಇದು ಬ್ರಹ್ಮಚಾರಿಣಿಯಾದ ರೂಪ ಇದು. ದುರ್ಗಾರೂಪ ಬ್ರಹ್ಮಚಾರಿಣಿಯಾದ ರೂಪ ಇದು. ಅದಕ್ಕೆ ನೋಡಿ, ನಾವ್ ಯಾವತ್ತೂ ಕೂಡ ನಾರಾಯಣನ ತೊಡೆಯಲ್ಲಿ ಶ್ರೀದೇವಿ ಭೂದೇವಿಯನ್ನ ನೋಡ್ತೇವೆ ಹೊರತು ದುರ್ಗಾದೇವಿಯನ್ನು ನೋಡೋದು. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡುವಂತೆ ಅರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂತ ಹೇಳಿದಾಗೆ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಅಂದ್ರೆ ಹೀಗೆ ಭೂದೇವಿ ಶ್ರೀದೇವಿ ಎಡ ಬಲ ತೊಡೆಯಲ್ಲಿ ದೇವರು ಕೂಸ್ಕೊಂಡಿರ್ತಾನೆ. ದುರ್ಗೆ ಎದರಲ್ಲಿರ್ತಾಳೆ, ವಿಷ್ಣುವಿನ ಎದುರಿನಲ್ಲಿ ದುರ್ಗಾದೇವಿ ಇರ್ತಾಳೆ. ಯಾಕಂತ ಹೇಳಿದ್ರೆ ನಮಗೆ ವಿಷ್ಣು ಕಾಣದಂತೆ ಮಾಡ್ಲಿ. ನಮಗೂ ವಿಷ್ಣುವಿಗೂ ಮಧ್ಯದಲ್ಲಿ ಪರದೆಯಾಗಿರುವವಳೆ ಇವಳು, ಕಾಣದಂತೆ ಮಾಡ್ತಾ ಇರುವವಳೆ ಇವಳು. ಅದಕ್ಕೆ ನಾವು ಇವಳನ್ನ ಆರಾಧನೆ ಮಾಡಿ ನಾರಾಯಣನಿಗೆ ಶರಣೋಕ್ಕಿರೆ ಪಕ್ಕಕ್ಕೆ ಸರಿಯಮ್ಮ ಅಂತ ಹೇಳ್ತಾರೆ. ಪಕ್ಕಕ್ಕೆ ಸರಿದ್ರೆ ದೇವ್ರ ದರ್ಶನ ಆಗುತ್ತೆ.